ಗರಳಕಂದರ ಸಖನನುಜನ ತರಣಿಜನ ಪುರಕ್ಕೆ ಕಳಿಹಿ ಧರಣಿಗೆಯ ತಂದು ಧರಣಿಯ ನಾಳ್ದ ತರಣಿ ವಂಶದಲಾಮ ನೀನೆ. ಈ ಮುಂಡಿಗೆಯಲ್ಲಿ ಧರಣಿ ತರಣಿ ಇಷ್ಟ ಇದೆ, ಬೇರೆ ಪದಗಳು ಎರಡೇ ಪದಗಳೇ, ಅದನ್ನು ತಿರುಸಿ ಮನಸ್ಸಿಗೆ ಹೇಳ್ತಾರೆ. ಇಷ್ಟು ಒಂದು ಸಣ್ಣ ಪಂಕ್ತಿಯಲ್ಲಿ ಈ ಮುಂಡಿಗೆಯಲ್ಲಿ ಇಡೀ ರಾಮಾಯಣವನ್ನೆಲ್ಲ ಹೇಳ್ಬಿಡ್ತಾರೆ ನೋಡಿ. ಗರಳ ಕಂದರ, ಗರಳ ವಿಷ, ಕಂದರ ಗರಳವನ್ನ ಕಂಠದಲ್ಲಿ ಇಟ್ಟುಕೊಂಡವನು ಯಾವುದು? ರುದ್ರ. ಗರಳ ಕಂದರ ಸಖ, ಅವನ ಸ್ನೇಹಿತ ಯಾರು? ಕುಬೇರ. ಗರಳ ಕಂದರ ಸಖನ ಕುಬೇರನ ಅನುಜನ, ಕುಬೇರನ ತಮ್ಮ ಯಾರು? ರಾವಣಾಸುರ. ಅನುಜನ ತರಣಿ ಜನಪುರಕ್ಕೆ ಕಳಿಹಿ. ತರಣಿ ಅಂದ್ರೆ ಸೂರ್ಯ, ಜ ಅಂದ್ರೆ ಅವನ ಮಗ ಯಮದೇವರು. ತರಣಿ ಜನಪುರ ಯಮಪಟ್ಟಣಕ್ಕೆ ಸಂಹಾರ ಮಾಡಿ ಯಮಪಟ್ಟಣಕ್ಕೆ ಕಳಿಹಿ, ತರಣಿ ಜನಪುರಕ್ಕೆ ಕಳಿಹಿ ಧರಣಿ ಜಯ ತಂದು. ಧರಣಿ ಭೂದೇವಿ, ಭೂಜಾತೆ, ಭೂಮಾತೆ, ಭೂಜಾತೆ. ಸೀತಾದೇವಿ ಭೂಮಿಯಿಂದ ಹುಟ್ಟಿದವಳು. ಸೀತಾದೇವಿಯನ್ನು ಅಪಹಾರ ಮಾಡಿ ಹೋಗಿ ಲಂಕೆಯಲ್ಲಿ ಸೆರೆ ಇಟ್ಟಿರುವಾಗ ಆ ಧರಣಿಯ ಸೀತಾದೇವಿಯನ್ನು ಲಂಕೆಯಿಂದ ರಾವಣಾಸುರನ ಸಂಹಾರ ಮಾಡಿ ಧರಣಿಜಯ ತಂದು ಧರಣಿಯ ನಾಳ್ದ ಈ ಭೂಮಂಡಲವನ್ನು ಆಡಿದಂತಹ ತರಣಿ ವಂಶ. ತರಣಿ ಅಂದ್ರೆ ಸೂರ್ಯ, ಸೂರ್ಯ ವಂಶ ಲಲಾಮ ಶ್ರೇಷ್ಠ ನಮ್ಮ ವೀರರಾಮ